ನಮಸ್ತೆ. ನಿನ್ನೆ ಕಾರಟ್ಗಿ ಠಾಣಾ ಲಿಮಿಟ್ಸಲ್ಲಿ ಟೀಚರ್ಸ್ ಕಾಲನಿ ಹತ್ರ ಒಬ್ಬರು ಗಂಗಾ ಅಂಥೇಳಿ 50 ವಯಸ್ಸದವರು ಟೀಚರ್. ಅವರು ಟೀಚಿಂಗ್ ಮುಗಿಸ್ಕೊಂಡು ಬಂದು ಬಸ್ಸಿಂದ ಇಳಿದು ಅವರು ಟೀಚರ್ಸ್ ಕಾಲನಿಯಲ್ಲಿ ಮನೆ ಹತ್ರ ಹೋಗ್ಬೇಕಾದ್ರೆ ಒಬ್ಬರು ಅನ್ನೋನ್ ಪರಿಚಯ ವ್ಯಕ್ತಿ ಇವನು ಒಂದು ಅಡ್ರೆಸ್ ಕೇಳಿಬಿಟ್ಟು ಇದು ಎಲ್ಲಿದೆ ಅಂತ ಕೇಳಿ ಹೋಗಿ ಮುಂದೆ ಹೋದ ತಕ್ಷಣ ಇಮಿಡಿಯೇಟ್ ಆಗಿ ಅವರಲ್ಲಿದ್ದಂಥ ಒಂದು ಮಾಂಗಲ್ಯ ಚೈನ್ ಇದು ಕಸ್ದುಕೊಂಡ್ಬಿಟ್ಟು ಚೈನ್ ಸ್ನ್ಯಾಚಿಂಗ್ ಮಾಡು ಓಡು ಹೋಗ್ತಾನೆ. ಸೊ ಆ ಪ್ರಯುಕ್ತ ನಮ್ಮ ಆಫೀಸರ್ಸ್ ಎಲ್ಲ ಇಮಿಡಿಯೇಟ್ ಆಗಿ ಅಲ್ಲಿ ಸ್ಪಾಟಿಗೆ ಹೋದ ತಕ್ಷಣ ಅಲ್ಲೊಂದು ಅಬಂಡನ್ಡ್ ವೆಹಿಕಲ್ ಸಿಗುತ್ತೆ. ಆ ವೆಹಿಕಲ್ದು ಓನರ್ಶಿಪ್ ನಾವು ಪತ್ತೆ ಹಚ್ಚಲಾಗಿ ಆ ಒಂದು ಮೊಬೈಲ್ ಆಮೇಲೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡಲಾಗಿ ಅವನು ಹನುಮೇಶ್ ಯಮನಪ್ಪ ಇಂಚನಾಳ್ ಗ್ರಾಮದವನು 26 ವಯಸ್ಸದವನು ಅಂತ ಹೇಳಿ ಅವನಿಗೆ ಇಮಿಡಿಯೇಟ್ 4 ಗಂಟೆಯಲ್ಲಿ ಅವನಿಗೆ ಪತ್ತೆ ಮಾಡಿಬಿಟ್ಟು ಆ ಮಾಂಗಲ್ಯ ಚೈನ್ ಅನ್ನು ರಿಕವರಿ ಮಾಡಿದ್ದಾರೆ. ಇದು ಒಂದು ಅತ್ಯುತ್ತಮವಾದಂತಹ ಕೆಲಸ. ವಿದಿನ್ 4 hours ಅಲ್ಲಿ ಪತ್ತೆ ಮಾಡಿದ್ದಾರೆ. ನಾವು ಚೈನ್ ಸ್ನ್ಯಾಚಿಂಗು ಅಥವಾ ಬೇರೆ ಯಾವುದೇ ಥರದ್ದು 0 ಟಾಲರೆನ್ಸ್ ಇಟ್ಟುಕೊಂಡು ನಾವು ಇಮಿಡಿಯೇಟ್ ಪತ್ತೆ ಹಚ್ಚಕ್ಕೆ ಮತ್ತೆ ಪ್ರಿವೆನ್ಷನ್ಗೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಆ ಪ್ರಯುಕ್ತ ಒಂದು ನಮ್ಮ ಕಾರಟಗಿ ಇನ್ಸ್ಪೆಕ್ಟರ್ ಸುಧೀರ್ ಬೆಂಕಿ ಅವರು ಅತ್ಯುತ್ತಮ ಕೆಲಸ ಮಾಡಿದ್ದಾರೆ. ಧನ್ಯವಾದಗಳು. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.